Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಫ್ಯಾಂಟಾಸ್ಟಿಕ್ ಡಿಸೈನು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಗೆ ಮಾಡೋದು ಡ್ರಾಯಿಂಗು ಮತ್ತೆ ಪೇಪರ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಡಿಸೈನ್ ಬಂದು ನೀವು ಯಾವುದಾದ್ರೂ ಸೈಜಿಗೆ, ಯಾವ ಚೆಸ್ಟ್ ಮೆಷರ್ಗಾದರೂ ಮಾಡ್ಬೋದು, ನೋ ವರೀಸ್. ಸೊ ಇದಕ್ಕೆ ಮಾಡಬೇಕಂತೇನಿಲ್ಲ. ಸೊ ನೀವು ಅನ್ಬೋದು, ಮ್ಯಾಮ್ ಯಾವಾಗ ನೋಡು 40 ಅಥವಾ 38 ತೋರಿಸ್ತೀರಾ, ಬೇರೆ ಯಾವುದೋ ಸೈಜಿಗೆ ತೋರಿಸಿ ಅಂತ ಕೆಲವರು ಡಿಮ್ಯಾಂಡ್ ಮಾಡಿದರು. ಸೊ ದಟ್ ಈಸ್ ವೈ ಟುಡೇ ಐ ಆಮ್ ಶೋಯಿಂಗ್ ಫಾರ್ ದ ಸೈಜ್ 32 ಸೈಜಿಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? 32 ಸೈಜಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ವಿತೌಟ್ ಫರ್ದರ್ ಡಿಲೇ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ನಾನು ಈ ಪಿಕ್ಚರ್ನ ನಾನು ಸೈಡಲ್ಲಿ ಇಟ್ಕೋತೀನಿ ಡ್ರಾಯಿಂಗ್ ಮಾಡಲಿಕ್ಕೋಸ್ಕರ. ಓಕೆ, ಸೊ ಇಲ್ಲೇ ಇರಲಿ ನಮಗೆ ರೆಫರೆನ್ಸಿಗೋಸ್ಕರ. ಓಕೆನಾ? ಸೊ ಡ್ರಾಯಿಂಗ್ ಸ್ಟಾರ್ಟ್ ಮಾಡಿ, ಇನ್ನು ಮೆಷರ್ಮೆಂಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ನಮಗೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಹೋಗುತ್ತೆ. 32 ಎದೆ ಸುತ್ತಳತೆಗೆ ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇದನ್ನು ನೀವು ನಿಮ್ಮ ಅಳತೆಗೆ ಪರ್ಸನಲ್ ಮೆಷರ್ಮೆಂಟ್ ಏನಿರುತ್ತೆ ಅದಕ್ಕೂ ಕೂಡ ನೀವು ಆರಾಮಾಗಿ ನಿಮ್ಮ ಅಳತೆ ಫುಲ್ ಎಲ್ಲ ಅಳತೆ ಇತ್ತು ಅಂದರೆ ನಾನು ಇಲ್ಲೇನು ತೋರಿಸ್ತಾ ಹೋಗ್ತೀನಿ ಹಾಗೆ ನಿಮ್ಮ ಅಳತೆಗೆ ಅದನ್ನು ಕನ್ವರ್ಟ್ ಮಾಡ್ಕೋತಾ ಹೋಗ್ಬೋದು ಫ್ರೆಂಡ್ಸ್. ಅಥವಾ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ಸ್ ಮಾಡಿ, ಯಾವ ಬೇರೆ ಸೈಜಿಗೂ ಮ್ಯಾಮ್ ಹೇಳ್ಕೊಡಿ ಅಂದರೆ ಐ ವಿಲ್ ಶೋರ್ ಟ್ರೈ ಟು ಹೇಳ್ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್. ಓಕೆನಾ ಫ್ರೆಂಡ್ಸ್? ಸೊ ಶುರು ಮಾಡೋಣ. ಹಾಗಾದರೆ 32 ಎದೆ ಸುತ್ತಳತೆಗೆ ಈ ಡಿಸೈನ್ನ. ಓಕೆ, ಸೊ 32 ಎದೆ ಸುತ್ತಳತೆಯವರಿಗೆ ನಮಗೆ ಬೇಕಾಗಿರೋದು ನೋಡಿ, ನಾನು ನಿಮಗೆ ಪೇಪರ್ ಕಟ್ಟಿಂಗೂ ತೋರಿಸೋದ್ರಿಂದ ನಾನು ಪೇಪರ್ನ ಡ್ರಾಯಿಂಗು ವಿತ್ ಕಟ್ಟಿಂಗ್ ತೋರಿಸ್ತೀನಿ, ಪೇಪರ್ ಸ್ಮಾಲ್ ಪಾರ್ಟನ್ನು. ಸೊ ಹಾಗಾಗಿ ಐ ಜಸ್ಟ್ ಫೋಲ್ಡ್ ದ ಪೇಪರ್ನ ಫೋಲ್ಡ್ ಮಾಡ್ಕೋತೀನಿ ಹೀಗೆ. ಓಕೆ, ಸೊ ಆ ನಂತರ ನಾನು ಡ್ರಾಯಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ 32 ಚೆಸ್ಟ್ ಮೆಷರ್ ಇರೋದು ಬ್ಲೌಸ್ ಲೆಂತು ಸಾಮಾನ್ಯವಾಗಿ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಬಟ್ ಅವ್ರು ನನಗೆ ಮೆಷರ್ಮೆಂಟ್ಸ್ ಅಳತೆಗಳನ್ನ ಕಳಿಸಿಲ್ಲ. ಸೊ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ಮೀನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ 32 ಚೆಸ್ಟ್ ಇರೋರಿಗೆ ಎಷ್ಟು ಉದ್ದ ಬೇಕಾಗುತ್ತೆ ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ನಾನು ಅಷ್ಟು ತಗೊಳ್ತೀನಿ. ಓಕೆನಾ? ಸೊ ನಿಮ್ಮ ಅಳತೆ ಯಾರು ರಿಕ್ವೆಸ್ಟ್ ಮಾಡಿದ್ರಿ ಅಲ್ಲ, ದಯವಿಟ್ಟು ನೋಡಿ ನಿಮ್ಮ ಅಳತೆಗೆ ಸೂಟ್ ಆಗ್ತದೆ ಇದು. ಓಕೆ, ಐ ಜಸ್ಟ್ ಟೇಕ್ ದ ಫುಲ್ ಲೆಂತ್ 13 ಪ್ಲಸ್ 1 ಇಂಚು ಬ್ಯಾಕ್ ಪಾರ್ಟ್ ನಾವು ಮಾಡ್ತಾ ಇರೋದು 13 ಪ್ಲಸ್ 1 14 ಇಂಚ್ ತಗೋತಾ ಇದ್ದೀನಿ. ಓಕೆ, ಮೇಲ್ಗಡೆ ಬಂದು ನಾನು ನೋಡಿ ಇದು ನಾರ್ಮಲ್ ನೆಕ್ ಇದೆ, ಆ್ಯಂಡ್ ದೆನ್ ಅಲಾಂಗ್ ವಿತ್ ಬ್ಯಾಕ್ ಡೀಪ್ ಇರೋದ್ರಿಂದ ಎಷ್ಟು ತಗೋಬೇಕಪ್ಪ ಹಾಗಾದರೆ. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ಸು ನಾನು ನಿಮಗೆ ಆಲ್ರೆಡಿ ಶೋಲ್ಡರ್ ಎಷ್ಟು ತಗೋಬೇಕು ಅನ್ನೋದನ್ನೆಲ್ಲ ನಾನು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಓಕೆನಾ? ಇಲ್ಲಿ ನಾನು 5.5 ತಗೋತಾ ಇದ್ದೀನಿ. ಓಕೆನಾ? ಶೋಲ್ಡರ್ ಬಂದು 5.5. ಓಕೆ, ಆ್ಯಂಡ್ ಸೇಮ್ ಆರ್ಮ್ ಹೋಲ್ ಕಂಕ್ಳು ಕೂಡ ನಾನು 5.5 ತಗೋತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಇದು ಎದೆ ಸುತ್ತಳತೆ ಲೈನ್ ಇವಾಗ ಮಾಡೋದು. ಸೊ ಚೆಸ್ಟ್ ಮೆಜರ್ ನಮ್ಮದು 32, ಅದ್ರದ್ದು ಕಾಲು ಭಾಗ ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 8 ಬರುತ್ತೆ. 8 4 32. ಓಕೆನಾ ಫ್ರೆಂಡ್ಸ್? ಸೊ 8 ಎಲ್ಲಿ ಬರುತ್ತೆ ಅಲ್ಲಿ ಒಂದು ಡಾಟ್ ಇಟ್ಕೊಳ್ಳಿ, ಹೀಗೆ ಲೈನ್ ಡ್ರಾ ಮಾಡ್ಕೊಳ್ಳಿ. ಪ್ಲಸ್ 1.5 ಅಥವಾ 2 ಇಂಚು ಇನ್ಲೇಗೋಸ್ಕರ, ಮಾರ್ಜಿನ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ. ಸೊಂಟದ ಸುತ್ತಳತೆ 32 ಸೊಂಟದ ಸುತ್ತಳತೆ ಇತ್ತು ಅಂತ ಹೇಳಿದ್ರೆ 28 ಇರುತ್ತೆ ಸೊಂಟದ ಸುತ್ತಳತೆ. ಓಕೆ, ಎದೆ ಸುತ್ತಳತೆ 32 ಇದ್ರೆ ಸೊಂಟದ ಸುತ್ತಳತೆ 28 ಅಥವಾ 27 ಇರುತ್ತೆ. ಇದ್ರದ್ದು ಕಾಲು ಭಾಗ ಅಂದರೆ ಎಷ್ಟಾಗತ್ತೆ, 7 ಬರುತ್ತೆ. ಹೌದಾ? 4 7 28. ಓಕೆ, 7. ಕೆಳಗಡೆ ನಾನು ಎಷ್ಟು ಮಾರ್ಕ್ ಮಾಡಬೇಕಾಗಾದ್ರೆ ಫ್ರೆಂಡ್ಸ್ ನೋಡಿ, ಇಲ್ಲಿ 7. ಓಕೆನಾ? ಕಾಲು ಭಾಗ, ಸೊಂಟದ ಸುತ್ತಳತೆ ಕಾಲು ಭಾಗ 7 ಪ್ಲಸ್ 1 ಇಂಚು ನಮ್ಮ ಡಾಟಿಗೋಸ್ಕರ. ಓಕೆ, ಸೊ ಈ ಲೈನು ಮತ್ತು ಈ ಲೈನ್ನ ಈ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ 1.5 ತೊಗೊಂಡಿದ್ರೆ ಇಲ್ಲೂ 1.5 ತೊಗೊಳ್ಳಿ, ಅಥವಾ 2 ಇಂಚ್ ತೊಗೊಂಡಿದ್ರೆ 2. ಸೊ ಮೇಲೆ ನಾವು ಎಷ್ಟು ತೊಗೊಂಡಿದ್ವಿ, 2. ಸೊ ಇಲ್ಲೂ ನಾನು 2 ಇಂಚ್ ತೊಗೋತೀನಿ. ಓಕೆನಾ? ಐ ಹೋಪ್ ಇದು ಅರ್ಥ ಆಗ್ತಿದೆ ಅಲ್ಲ ಫ್ರೆಂಡ್ಸ್? ಏನೇ ಡೌಟ್ ಇದ್ರೂ ದಯವಿಟ್ಟು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆನಾ? ಇಷ್ಟು ಅರ್ಥ ಆಯ್ತಲ್ವಾ? ಸೊ ಆ ನಂತರ ಇಲ್ಲಿ ಡಾಟ್ನ ನಾವು ಮಾರ್ಕ್ ಮಾಡಬೇಕು. ಸೊ ಬಿಫೋರ್ ದ್ಯಾಟ್ ನಾನು
ನೆಕ್ ಡಿಸೈನು ಅದನ್ನೆಲ್ಲ ಮಾರ್ಕ್ ಮಾಡೋಣ. ಲಾಸ್ಟಿಗೆ ನಾನು ಡಾಟ್ನ ಮಾರ್ಕ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ನಾನು ಕತ್ತಿನ ಅಗಲ ಸ್ವಲ್ಪ ಇದು ಬ್ರಾಡ್ ಆಗಿ ಅಂದ್ರೆ ಲೈಕ್ ಸೆಮಿ ಬೋಟ್ ನೆಕ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಆ ತರ ಬರುತ್ತೆ. ನೀವೇನ್ ಮಾಡಿ, ಇಲ್ಲಿ ರೆಡಿ 2 ಇಂಚ್ ಬೇಕು ಅಂತ ಹೇಳಿದ್ರೆ 2.25 ಇಂಚನ್ನ ಮಾರ್ಕ್ ಮಾಡಿ. ಓಕೆನಾ? ಅರ್ಥ ಆಗ್ತಿದೆಯಾ ನಾ ಹೇಳ್ತಾ ಇರೋದು? ಅಂದ್ರೆ ಸ್ಟ್ರಾಪ್ ಅಂತ ಹೇಳ್ತೀವಲ್ಲ, ಬ್ಲೌಸ್ದು ಸ್ಟ್ರಾಪ್ ಬರುತ್ತಲ್ವಾ, ಇಲ್ಲಿ ಪಿಕ್ಚರ್ನಲ್ಲಿ ಫುಲ್ ಇಲ್ಲ, ಇಲ್ಲಿ ಸ್ಟ್ರಾಪ್ ಅಂದ್ರೆ ನಾನು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಈಗ ಲೈಕ್ ಇದೇ ಡ್ರಾಯಿಂಗ್ನ ನಾನು ಮಾಡಿ ತೋರಿಸ್ತೀನಿ. ಓಕೆ, ಬ್ಲೌಸ್ದು ಹೀಗೆ ಬರುತ್ತೆ. ಇದು ಅಂದರೆ ಸೆಮಿ ಬೋಟ್ ನೆಕ್. ಓಕೆ, ಸೊ ಹೀಗೆ ಹೌದಾ? ಸೊ ಡ್ರಾಯಿಂಗ್ ಹೇಗೆ ಬರ್ತಿದೆ ನಮ್ಮದು ನೋಡಿ, ಹೀಗೆ. ಕರೆಕ್ಟಾ? ಮೀನ್ಸ್ ಜಸ್ಟ್ ಅ ಮಿನಿಟ್. ಓಕೆ, ಹೀಗಿದೆ ನಮ್ಮ ಡ್ರಾಯಿಂಗ್. ಓಕೆ, ನಾಟ್ ದಿಸ್ ಒನ್. ಸೊ ಹೀಗಿದೆ. ಹೌದಾ ಫ್ರೆಂಡ್ಸ್? ಇದನ್ನ ನಾವು ಸ್ಟ್ರಾಪ್ ಅಂತ ಹೇಳ್ತೀವಿ. ಇದು ನಮಗೆ ರೆಡಿ 2 ಇಂಚು, 1.25, 1.5 ಹಾಗಿರುತ್ತೆ. ನಾಟ್ ಮೋರ್ ದನ್ ಇಟ್. ಕೆಲವ್ರದ್ದು ಬ್ರಾಡ್ ಏನು ಎದೆ ಸುತ್ತಳತೆ ಜಾಸ್ತಿ ಇರೋರ್ದು 2.5ವರೆಗೂ ಬರುತ್ತೆ. ಓಕೆನಾ? ಸೊ ಇದು 2 ಇಂಚ್ ಬೇಕು ಅಂದ್ರೆ ನಮಗೆ ಹೊಲಿಲಿಕ್ಕೆ 1/2 ಇಂಚು, ಸ್ಲೀವ್ ಅಟ್ಯಾಚ್ಗೆ, ನೆಕ್ ಫಿನಿಶಿಂಗ್ಗೆ 1/4 ಇಂಚ್ ಬೇಕಾಗತ್ತೆ. ಸೊ 2.25 ಇಂಚ್ ಬಿಟ್ಟು ಇಲ್ಲಿಂದ ಏನ್ ಮಾಡಿ, ನೀವು 2.25 ಇಂಚ್ ಮಾರ್ಕ್ ಮಾಡಿ ನೋಡಿ. ಇಲ್ಲಿ ಎಷ್ಟು ಸಿಗುತ್ತೆ ಅವಾಗ ನಮಗೆ 2.25 ಸಿಗ್ತದೆ. ಯಾಕೆ ನಾವು 5.5 ತಗೊಂಡಿದ್ವಿ. ಕರೆಕ್ಟಾ? ಸೊ ನಾನು ಇಲ್ಲಿ ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿಂದ ಫ್ರೆಂಡ್ಸ್ ಇದು ಸೆಮಿ ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇಲ್ಲಿ ಕತ್ತಿನ ಅಗಲ ಬಂದು ನೋಡಿ, ಕಾಣಿಸ್ತಾ ಇದೆಯಾ, 3 ಇಂಚು ಅಥವಾ 3.25 ಇಂಚ್ವರೆಗೂ ತಗೋಬಹುದು. ಇದೇನು ಮೇಡಮ್ 32 ಚೆಸ್ಟ್ ಮೆಜರ್ವರೆಗೆ ಎಲ್ಲ ಆರಾಮ್ಸೆ ತಗೋಬಹುದು ನಾವು. ಓಕೆ, ಯಾವುದೇ ತರ ಶೋಲ್ಡರ್ ಫಾಲ್ ನಮಗೆ ಆಗೋದಿಲ್ಲ. ಓಕೆನಾ? ಎಷ್ಟು ಹೇಳ್ದೆ ಹೇಳಿ? 3 ಅಥವಾ 3.25. ಓಕೆನಾ? ಸೊ ಇಲ್ಲಿ ನಾನು 3.25 ಇಂಚ್ ತಗೋತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? 3/4. ಸೊ ನಾವು ಇಲ್ಲಿ 3.25 ತಗೊಂಡ್ವಿ ಅಂದ್ರೆ 5.5 ಶೋಲ್ಡರ್ ತಗೊಂಡಿದೀವಿ. ಉಳಿಯೋದು ಎಷ್ಟು ಉಳಿಯತ್ ನಮಗೆ? ಹಾಗಾದ್ರೆ 2.25. 3.25 ನಾವಿಲ್ಲಿ ತಗೊಂಡಿರೋದು, ಉಳಿಯೋದು ನಮಗೆ ಇಲ್ಲಿ 2.25. ಯಾಕಂತ ಹೇಳಿದ್ರೆ 5.5 ತಗೊಂಡಿದ್ವಿ. ಓಕೆ, ಸೊ ರೆಡಿ. ನಮಗೆ ಅವಾಗ ಇದು ಶೋಲ್ಡರ್ ಸ್ಟ್ರಾಪ್ ಬಂದು ಕರೆಕ್ಟ್ ಆಗಿ ನಮಗೆ ಫಿಟ್ ಆಗುತ್ತೆ. ಯಾವುದೇ ತರ ಶೋಲ್ಡರ್ ಫಾಲು ಆಗೋದಿಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಡೀಪ್ ಬಂದು ನಾನಿಲ್ಲಿ ನೋಡಿ, ಇಲ್ಲಿ 3.5 ಇಂಚ್ ತಗೋತಾ ಇದ್ದೀನಿ. ಓಕೆ, ಎಷ್ಟು? 3.5 ಇಂಚು. ಸೊ ನಾವೇನು ಮಾಡೋಣ, ಇವಾಗ ಒಂದು ಲೈನ್ ಹಾಕೊಳ್ಳೋಣ. ಸೊ ನಾನು ಇವಾಗ ಏನು ಮಾಡ್ತೀನಿ, ಡಾಟೆಡ್ ಲೈನ್ ಹಾಕೋತೀನಿ ಫ್ರೆಂಡ್ಸ್. ಯಾಕಂದರೆ ಟ್ರೂ ಮಾಡಿದಾಗ ನಿಮ್ಗೆ ಅದು ನೀಟಾಗಿ ಕಾಣಲಿ ಇದಕ್ಕಿಂತ. ಓಕೆ, ಸೊ ಹೀಗೆ ಹಾಕೊಳ್ತೀನಿ. ಇದಕ್ಕೆ ನಾನೇನು ಮಾಡ್ತೀನಿ, ಒಂದು ರೌಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರೌಂಡ್ ನೆಕ್ ಶೇಪ್ ಕೊಡೋಣ. ಹೀಗೆ ಬಿಗಿನರ್ಸ್ ಯಾರಾದರೂ ಆಗಿದ್ರೆ ಏನು ಮಾಡಿ, ಹೇಳಿದ್ದೀನಿ ನಾನು ಏನು ಮಾಡಬೇಕು, ಹೀಗೆ ಡಯಾಗ್ನಲಿ 1 or 1.25. ಇಟ್ ಡಿಪೆಂಡ್ಸ್ ನಾವು ಎಷ್ಟು ಡೀಪ್ ತಗೊಂಡಿದೀವಿ ಅಂತ ಹೇಳಿ. ಓಕೆನಾ? ಸುಮ್ಮನೆ ಎಲ್ಲದಕ್ಕೂ 1 ಇಂಚ್ ತಗೊಂಡ್ರೆ ಎಕ್ಸಾಕ್ಟ್ ರೌಂಡ್ ಶೇಪ್ ಬರೋದಿಲ್ಲ. ಓಕೆನಾ? ಹೀಗೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಓಕೆ, ಎಲ್ಲದಕ್ಕೂ ಕೆಲವೊಂದು ಟಿಪ್ಸ್ಗಳಿರುತ್ತೆ ಫ್ರೆಂಡ್ಸ್. ಸುಮ್ಮನೆ ಹಾಗೆ ಬ್ಲೈಂಡ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಪ್ರಪೋರ್ಷನೇಟ್ ಆಗಿ, ಚೆನ್ನಾಗೇ ಅಲ್ಲ, ಪ್ರಪೋರ್ಷನೇಟ್ ಆಗಿ ಬರೋದಿಲ್ಲ. ಓಕೆ, ರೌಂಡ್ ಶೇಪ್ ಬಂತು. ಕರೆಕ್ಟಾ? ಓಕೆ, ಈಗ ನಾವೇನು ಮಾಡೋಣ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಪಿಕ್ಚರ್ನಲ್ಲಿ, ಡಿಸೈನ್ನಲ್ಲಿ. ಸೊ ಈ ಡಿಸ್ಟೆನ್ಸ್ ನನ್ನ ಪ್ರಕಾರ ಇದು ರೆಡಿ 2 ಇಂಚ್ ಇದೆ. ಹೊಲದ ಮೇಲೆ 2 ಇಂಚ್ ಇದೆ. ಸೊ ರೆಡಿ 2 ಇಂಚ್ ಸಿಗಬೇಕು ಅಂದ್ರೆ ನಾವು ಇಲ್ಲಿ ಎಷ್ಟು ಇಟ್ಕೋಬೇಕು, ಅವಾಗ 3 ಇಂಚ್ ಇಟ್ಕೋಬೇಕು. ಯಾಕೆ? ಹೊಲಿಬೇಕಾದ್ರೆ ಇಲ್ಲೂ 1/2 ಇಂಚ್ ಹೋಗ್ತದೆ, ಇಲ್ಲೂ 1/2 ಇಂಚ್ ಹೋಗುತ್ತೆ ಫ್ರೆಂಡ್ಸ್. ಕರೆಕ್ಟಾ? ಸೊ ಹಾಗಾಗಿ ನಾನು ಎಷ್ಟು ಇಟ್ಕೋತೀನಿ, ಇಲ್ಲಿಂದ 3 ಇಂಚ್ ನಾನು ಮಾರ್ಕ್ ಮಾಡ್ಕೋತೀನಿ, ಮೇಲಿಂದ 3 ಇಂಚು. ಓಕೆನಾ? 3 ಇಂಚು 3. ಓಕೆನಾ? ಡೀಪ್ ಎಷ್ಟು ತಗೊಂಡ್ವಿ ನಾವು? 3.5. ಇದೆಷ್ಟು ಇಲ್ಲಿ ತಗೊಂಡಿದ್ದು ನಾವು? 3.5. ಓಕೆ, ಇದು ಅಗಲ ಬಂದು, ಕತ್ತಿನ ಅಗಲ ಬಂದು 3.25. ಓಕೆ, ಇದು 3.5 ಇಲ್ಲಿಂದ ಇಲ್ಲಿ. ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಡೌಟ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಓಕೆನಾ? ನೆಕ್ಸ್ಟ್, ಇವಾಗ ಈ ಡಿಸೈನ್ ಕಾಣಿಸ್ತಿದೆ ಅಲ್ವಾ, ಈ ಡಿಸೈನ್ ಅಗಲ ಎಷ್ಟು ತಗೋತೀರಿ? ಎಲ್ಲಾ ಸೈಜ್ಗೂ ಎಲ್ಲಾರ್ಗು 32 ಅವರಿಗೆ ನಾನು ಮೇಡಮ್ 3 ಇಂಚ್ ತಗೊಂಡ್ರು ನಾನು 40 ಇಂಚ್ ಹೊಸವರೆಗೂ 3 ಇಂಚ್ ತಗೋತೀನಿ ಅಲ್ಲ. ಓಕೆ, ಸೊ ಇಟ್ ಡಿಪೆಂಡ್ಸ್
ಅಗೇನ್ ಶೋಲ್ಡರ್ ಮೆಜರ್ ಎಷ್ಟಿದೆ, ಎದೆ ಸುತ್ತಳತೆ ಎಷ್ಟಿದೆ, ಆ ಅಳತೆಗೆ ಆಯಾ ಅಳತೆಗೆ ಬೇರೆ ಬೇರೆ ಅಳತೆಗಳು ಬರ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ನಾನು ನೋಡಿ, ಇಲ್ಲಿ ಇವ್ರ ಅಳತೆಗೆ ನಾನು 4 ಇಂಚ್ ತಗೋತಾ ಇದ್ದೀನಿ, 4 ಇಂಚು. ಎಷ್ಟು? ಈ ಅಗಲಕ್ಕೋಸ್ಕರ, ಈ ಡಿಸೈನ್ನ ಅಗಲಕ್ಕೋಸ್ಕರ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ಇಲ್ಲೂ ಕೆಳಗಡೆನೂ ನಾನು 4 ಇಂಚ್ ಮಾರ್ಕ್ ಮಾಡ್ಕೋತೀನಿ. ಯಾಕಂತ ಹೇಳಿದ್ರೆ ಇದು ಟಿಲ್ ದ ಎಂಡ್ ಆಫ್ ಯೋರ್ ಬ್ಲೌಸ್ನ ಕೊನೆಯವರೆಗೂ ಇದೆ ಡಿಸೈನ್. ಹಾಗಾಗಿ ನಾವು ಅಷ್ಟು ಉದ್ದನೂ ತಗೋತಾ ಇದ್ದೀವಿ ಇವಾಗ. ಸೊ ಏನು ಮಾಡೋಣ, ಮೇಲ್ಗಡೆ 4 ಇಂಚು, ಕೆಳಗಡೆ 4 ಇಂಚು, ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಓಕೆ. ಸೊ ಈ ಡಿಸೈನ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ನಾನು ನಿಮಗೆ ಒಂದು ಈಸಿ ಟಿಪ್ಸ್ ಹೇಳ್ಕೊಡ್ತೀನಿ. ಅಂದರೆ ಪ್ರಪೋರ್ಷನೇಟ್ ಆಗಿ ಶೇಪ್ ಬರಬೇಕಲ್ಲ. ಈ ಕಾರ್ನರ್ ಪಾಯಿಂಟಿಂದ ನೀವು 2.5, ಇಲ್ಲಿ ನೋಡಿ, ಕಾರ್ನರ್ ಪಾಯಿಂಟಿಂದ ಮೇಲಿಂದ ಈ ಪಾಯಿಂಟಿಂದ ಇಲ್ಲಿಗೆ 2.5 ಇಂಚ್ ತಗೊಳ್ಳಿ. ಅಥವಾ ಎಷ್ಟಿದೆ ನಾವು ಇವಾಗ ಇದನ್ನ ತಗೊಂಡಿರೋದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಮೇಲಿಂದ ನಾವು ಎಷ್ಟು ತಗೊಂಡು 7.5 ಇದೆ. ಸೊ ಅದ್ರದ್ದು ನೀವು ಕಾಲ್ ಭಾಗನಾದ್ರೂ ತಗೋಬಹುದು. ಹಾಫ್ ಆದ್ರೂ ತಗೋಬಹುದು. ಓಕೆ. ಸೊ ನಾನೇನ್ ಮಾಡ್ತೀನಿ, ಮೇಲಿಂದ 2.5 ಆರ್ 3 ಇಂಚಸ್. ಐ ಜಸ್ಟ್ ಚೆಕ್ ಇಟ್ ಔಟ್. ಯಾಕಂತ ಹೇಳಿದ್ರೆ ಒಂದೇ ಸರಿ ನಮ್ಗೆ ಗೊತ್ತಾಗಲ್ಲ ಪ್ರಪೋರ್ಷನೇಟ್ ಆಗಿ ಬರುತ್ತೋ ಇಲ್ಲೋ ಅನ್ನೋದು. ನಾನು ಡ್ರಾ ಮಾಡಿ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ. ನೋಡಿ, ಫಸ್ಟ್ ಏನು ಮಾಡೋಣ, ಹೀಗೊಂದು ಶೇಪ್ ಕೊಡಿ. 3 ಇಂಚಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಮೇಲಿಂದ ನೀವೇನು ಮಾಡಿ 3 ಇಂಚ್ ಮಾರ್ಕ್ ಮಾಡಿ, ಈ ಬಾಕ್ಸ್ ಹಾಕೊಂಡಿದೀವಲ್ಲ ಅಲ್ಲಿ ನಾನು ಹೇಳ್ತಾ ಇರೋದು. ಆ ನಂತರ ಏನು ಮಾಡಿ, ಹೀಗೆ ಇಲ್ಲಿಂದ ಹಿಂಗ ಶೇಪ್ ತಗೊಳ್ಳಿ, ಹೀಗೆ. ಓಕೆನಾ? ಸೊ ಮೇಡಮ್, ನೀವು ಹಾಕಿದ ತಕ್ಷಣ ಬರುತ್ತೆ ನಮಗೆ ಇದು ಕಳತೆ ಅಂದರೆ ಸ್ವಲ್ಪ ಅವಕಾಶವಾಗಿ ಮಾಡಿ ಫ್ರೆಂಡ್ಸ್, ಎಲ್ಲರಿಗೂ ಬರುತ್ತೆ. ಓಕೆನಾ? ನೋಡಿ, ನೀಟಾಗಿ ಬಂತು. ಇಸಂಟ್ ಇಟ್ ಈಸಿ? ಹೌದಾ? ಈಸಿ ಇದೆ, ಹೌದಾ? ಓಕೆ. ಆ ನಂತರ ಏನು ಮಾಡೋಣ, ಕಂಕ್ಲಿನ ಶೇಪ್ ಕೊಡೋಣ. 32 ಆಗಿರೋದ್ರಿಂದ ನಾವೇನು ಮಾಡೋಣ, ಡಯಾಗ್ನಲ್ಲಿ ವಿ ಹ್ಯಾವ್ ಟು ಟೇಕ್. ಕೆಲವರು ಇನ್ನೊಬ್ರು ಯಾರೋ ಕೇಳಿದ್ರು, ನನ್ನ ಸ್ಟೂಡೆಂಟ್ ಲೇಖಾ ಅಂತ ಹೇಳಿ, ಡಯಾಗ್ನಲ್ಲಿ ಎಷ್ಟು ತಗೋಬೇಕು ಮೇಡಮ್ ಅಂತ ಹೇಳಿ. 32 ಎದೆ ಸುತ್ತಳತೆ ಇದ್ರೆ 1 ಇಂಚ್ ತಗೊಳ್ಳಿ ಸಾಕು. ಓಕೆ. ಡಯಾಗ್ನಲ್ಲಿ 1 ಇಂಚು. ಇದು ಎಷ್ಟಿದೆ ನೋಡ್ಕೋತೀರಾ, ಮಿಡ್ ಪಾಯಿಂಟ್ ತಗೊಂತೀರಾ. ಓಕೆ. ಅಂಡ್ ದೆನ್ ಗಿವ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಯಾವುದಿದು? ಹಿಂಭಾಗದ ಕಂಕ್ಲಿನ ಆಕಾರ. ಓಕೆ. ದಿಸ್ ಈಸ್ ಅವರ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಓಕೆ. ಸೆಮಿ ಬೋಟ್ ನೆಕ್ ಆಗಿರೋದ್ರಿಂದ ವಿಲ್ ಗಿವ್ ಅ ಸ್ಲೈಟ್ ಕರ್ವ್ ಶೇಪ್. ಸೊ ಸ್ಲೈಟ್ ಆಗಿ ಶೋಲ್ಡರ್ ಸ್ಲೋಪ್ ಕೊಡೋಣ 1/4 ಇಂಚಿಗೆ. ಓಕೆ. 1/4 ಇಂಚಿಗೆ ಶೋಲ್ಡರ್ ಸ್ಲೋಪ್ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಇವಾಗ ನಾನು ಲಾಸ್ಟಿಗೆ ಹೇಳ್ದೆ ಅಲ್ವಾ, ಡಾಟ್ ನೋಡಿ, ಇಲ್ಲಿ ಇದು ಪುಟ್ಟು 32 ಚೆಸ್ಟ್ ಮೆಜರು 3.2 ಬರುತ್ತೆ. ನಾವು ವಿಲ್ ಟೇಕ್ 3.5, 3.5. ಸೊ ಅಲ್ಲಿ ನಾನು ಬೇರೆ ಕಲರ್ ಪೆನ್ ತಗೋತೀನಿ. ಇಲ್ಲಿ ರೆಡ್ ಇರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ನೋಡಿ, ಇಲ್ಲಿಂದ 3.5. ಡಾಟನ್ನ ಉದ್ದ ನಾವು ಜಾಸ್ತಿ ಇಡ್ಲಿಕ್ಕಾಗಲ್ಲ. ಯಾಕೆ ಅಂದರೆ ಡಿಸೈನ್ ಇರೋದ್ರಿಂದ ವಿಲ್ ಗೋ ವಿತ್ 3 ಇಂಚಿಗೆ ತಗೊಳ್ಳೋಣ. ಓಕೆ. 3 ಇಂಚು. ಆ ಕಡೆ ಈ ಕಡೆ ಅರ್ಧ ಇಂಚು ಡಾಟಿನ ಅಗಲಕ್ಕೋಸ್ಕರ. ಸೊ ಡಾಟ್ ನಮ್ಮದು ಹೀಗೆ ರೆಡಿ ಆಗುತ್ತೆ. ಓಕೆ. ಎಲ್ಲ ಸೈಜಲ್ಗೂ ಎಲ್ಲ ಡಿಸೈನ್ ಬಂದಾಗ ಇಷ್ಟೇ ಉದ್ದ ಇರುತ್ತೆ ಅನ್ನೋದಲ್ಲ ಫ್ರೆಂಡ್ಸ್. ಇದು ಡಾಟು ಚೇಂಜಸ್ ಆಗ್ತಾ ಹೋಗುತ್ತೆ ಆಸ್ ಪರ್ ದ ನೆಕ್ ಡಿಸೈನ್ ಅಂಡ್ ಆಸ್ ಪರ್ ದ ಚೆಸ್ಟ್ ಮೆಜರ್. ಅದ್ರ ಮೇಲೆ ತುಂಬಾ ಕ್ರೈಟೀರಿಯಾಸ್ ಇರುತ್ತೆ. ಡಾಟ್ ಉದ್ದ ಇಷ್ಟೇ ಇರಬೇಕಾ ಅಂತ ಹೇಳಿ ಎಲ್ಲ ಸೈಜ್ಗೂ ಇಷ್ಟೇ ಇರೋದಿಲ್ಲ. ಓಕೆನಾ ಫ್ರೆಂಡ್ಸ್? ಐ ಹೋಪ್ ಇದಿಷ್ಟು ಡ್ರಾಯಿಂಗಲ್ಲಿ ಯಾವುದೇ ಥರ ನಿಮಗೆ ಡೌಟ್ಸ್ ಇಲ್ಲ ಅಂತ ಭಾವಿಸ್ತೀನಿ. ಸೊ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಏನು ಮಾಡೋಣ, ಔಟ್ಲೈನ್ ಫುಲ್ ಕಟ್ ಮಾಡ್ಕೊಂಡ್ಬಿಡೋಣ. ಓಕೆ. ಹೀಗೆ ಸೊ ಈಗ ನಾವೇನು ಮಾಡೋಣ, ಫಸ್ಟ್ ನೆಕ್ಸ್ಟ್ ಶೇಪ್ನ ಕಟ್ ಮಾಡೋಣ. ಓಕೆ. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಹೀಗೆ. ಓಕೆನಾ? ಸೊ ಆ ನಂತರ ಈಗ ನಾವೇನು ಮಾಡೋಣ, ಈ ಡಿಸೈನ್ ಏನಿದೆ ಅದನ್ನು ಕಟ್ ಮಾಡಿ ತೆಗಿಯೋಣ. ಓಕೆ. ಯಾರಿಗೆ ಡೌಟ್ ಇದ್ರು ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಸೊ ಬೇರೆ ಏನಾದರೂ ಡಿಸೈನ್ಸ್ ಹೊಸದು ಕಲಿಬೇಕು ಅಂತ ಇಷ್ಟ ಇದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನನಗೆ ಮೆನ್ಷನ್ ಮಾಡಿ,
ನಾನು ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಐ ವಿಲ್ ಟ್ರೈ ಟು ಶೋ ಯು ಗೈಸ್ ದ ಸ್ಟಿಚಿಂಗ್ ವಿಡಿಯೋಸ್ ಆಲ್ಸೋ. ಓಕೆ, ನೋಡಿ ಹೀಗೆ. ಓಕೆ, ಐ ಜಸ್ಟ್ ಓಪನ್ ಆ್ಯಂಡ್ ಶೋ. ನೋಡಿ ಕಟ್ ಆಗಿದೆ ಫುಲ್ಲು, ಇದೇ ಡಿಸೈನ್ಗೆ ಅಲ್ವಾ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಹೌದಾ ಫ್ರೆಂಡ್ಸ್? ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇಸಂಟ್ ಇಟ್ ಈಸಿ? ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹೌದಾ? ಹೋಪ್ ಈ ವಿಡಿಯೋ ಇದು ಹೇಳ್ಕೊಟ್ಟಿರೋ 32 ಸೈಜಿಗೆ ಡಿಸೈನು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಏನೇ ಡೌಟ್ ಇದ್ರೂ ನನಗೆ ನಿಮ್ಮ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆ, ಐ ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್ ಇನ್ ಮೈ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಾನು ಡೌಟ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನೋಡಿ 2 ಒಟ್ಟಿಗೆ ಇಟ್ಟು ತೋರಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅಂತೂ ಬೇಕಲ್ವಾ ಫ್ರೆಂಡ್ಸ್? ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ವಿಡಿಯೋಸ್ನ ಶೇರ್ ಮಾಡಿ. ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೇನಾಗುತ್ತೆ, ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ? ಸೊ ಇನ್ನೇನು ಹೊಸ ವರ್ಷ ಹತ್ರದಲ್ಲೇ ಇದೆ. ಸೊ ಹೊಸ ವರ್ಷದಿಂದ ಹೊಸ ಡಿಸೈನ್ಸ್ಗಳನ್ನ ನಾನು ಸ್ಟಿಚ್ ಮಾಡಿ ಕೂಡ ನಿಮ್ಗಳಿಗೆ ತೋರಿಸೋ ಪ್ರಯತ್ನ ಕೂಡ ಖಂಡಿತ ನಾನು ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಸೊ ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ತುಂಬ ಖುಷಿ ಆಗುತ್ತೆ ನೀವು ಕಾಮೆಂಟ್ಸ್ ಹಾಕಿ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಅಂದಾಗ ನಮಗೆ ಇನ್ನೂ ತುಂಬಾ ವಿಲ್ ಬೂಸ್ಟ್ ಅವರ್ ಸೆಲ್ಫ್. ನಾವು ತುಂಬ ಇನ್ನೂ ಚೆನ್ನಾಗಿ ಬೂಸ್ಟಪ್ ಆಗ್ತೀವಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.